कर्नाटक में आज यात्रा का आखिरी दिन ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಭಾರತ್ ಜೋಡೋ ಯಾತ್ರೆದ ಕೊನೆಯ ದಿನ और कर्नाटक में हम 500 किलोमीटर से ज्यादा चले हैं। ಕರ್ನಾಟಕ ರಾಜ್ಯದಲ್ಲಿ ನಾವು ಸುಮಾರು 500 ಕಿಲೋಮೀಟರ್ಗಿಂತ ಹೆಚ್ಚು ನಡೆದಿದ್ದೇವೆ। इसमें आप सब ने अपनी शक्ति, अपना प्यार इस यात्रा को दिया। इसके लिए मैं आप सबको दिल से धन्यवाद करना चाहता हूं। ಈ ಒಂದು ಯಾತ್ರೆಯಲ್ಲಿ ತಾವೆಲ್ಲರೂ ಕೂಡ ತಮ್ಮ ಒಂದು ಶಕ್ತಿ, ಪ್ರೀತಿ, ವಿಶ್ವಾಸವನ್ನು ಕೊಟ್ಟಿದ್ದೀರಿ। ಇದಕ್ಕಾಗಿ ತಮ್ಮೆಲ್ಲರೂ ಕೂಡ ನಾನು ಧನ್ಯವಾದಗಳನ್ನು ಹೇಳುತ್ತೇನೆ। धूप में, आंधी में, तूफान में, बारिश में ये यात्रा नहीं रुकी। ಬಿಸಿಲಾಗಲಿ, ಮಳೆ ಆಗಲಿ, ಬಿರುಗಾಳಿಯಲ್ಲೂ ಕೂಡ ನಾವು ಈ ಒಂದು ಯಾತ್ರೆಯಲ್ಲಿ ನಡೆದಿದ್ದೀವಿ। और इस यात्रा को कोई शक्ति नहीं रोक सकती। ಹಾಗೂ ಈ ಒಂದು ಯಾತ್ರಾ ಯಾರು ಪ್ರಯತ್ನ ಮಾಡಿದ್ರು ನಿಲ್ಲಿಸಕ್ಕೆ ಸಾಧ್ಯವಿಲ್ಲ। ये जम्मू कश्मीर में जाके खत्म होगी। ಈ ಒಂದು ಯಾತ್ರಾ ಜಮ್ಮು ಕಾಶ್ಮೀರಲ್ಲಿ ಹೋಗಿ ನಿಲ್ಲುತ್ತದೆ, ಮುಗಿಯುತ್ತದೆ। बीजेपी और आरएसएस ने हमारे देश में नफरत और हिंसा फैलाने का काम किया है। ಬಿಜೆಪಿಯವರು ಮತ್ತು ಆರ್ಎಸ್ಎಸ್ ನಮ್ಮ ಭಾರತ ದೇಶದಲ್ಲಿ ದ್ವೇಷ ಮತ್ತು ಅಸೂಯೆ, ಹಿಂಸೆಯನ್ನು ಹರಡುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ। भाई को भाई से लड़ाने का काम किया है। ಅಣ್ಣ ತಮ್ಮಂದಿರಲ್ಲಿ ಜಗಳವನ್ನು ಮಾಡಿಸುವುದಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ। हिंदुस्तान को बांटने का काम किया है। ನಮ್ಮ ಭಾರತ ದೇಶವನ್ನು ವಿಭಜನೆ ಮಾಡುವಂತ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ। और इसीलिए हमने ये भारत जोड़ो यात्रा शुरू की। ವಿಶೇಷವಾಗಿ ಈ ಒಂದು ಕಾರಣಕ್ಕಾಗಿ ನಾವು ಈ ಒಂದು ಭಾರತ್ ಜೋಡೋ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ। कर्नाटक में आपके जो महान पुरुष रहे हैं, ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ನಮ್ಮ ಮಹಾಪುರುಷರು, ಮಹಾ ವ್ಯಕ್ತಿಗಳು, जिन्होंने कर्नाटक और हिंदुस्तान को रास्ता दिखाया, ಯಾರು ನಮ್ಮ ರಾಜ್ಯಕ್ಕೆ ಹಾಗೂ ನಮ್ಮ ರಾಷ್ಟ್ರದಲ್ಲಿ ಒಂದು ರಾಸ್ತೆಯನ್ನು ತೋರಿಸಿದ್ದಾರೆ। बसवण्ण जी, ಅಣ್ಣ ಬಸವಣ್ಣ ಅವರು, अंबेडकर जी, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, वाल्मीकि जी, ಮಹರ್ಷಿ ವಾಲ್ಮೀಕಿ ಅವರು, जिन्होंने हिंदुस्तान को रास्ता दिखाया, भाईचारे की बात की, नफरत मिटाने की बात की। ಯಾರು ಇವರೆಲ್ಲ ನಮ್ಮ ಭಾರತ ದೇಶದಲ್ಲಿ ನಮಗೆ ಹಾದಿಯನ್ನು ತೋರಿಸಿದ್ದಾರೆ। ನಮ್ಮಲ್ಲಿ ಈ ಒಂದು ಭಾರತ ದೇಶದಲ್ಲಿ ಇರ್ತಕ್ಕಂಥ ಒಂದು ದ್ವೇಷ ಭಾವನೆಯನ್ನು ಕಡಿವಾಳ ಮಾಡಕ್ಕೆ ನಮ್ಮ ತೋರಿಸಿದ್ದಾರೆ। ये जो यात्रा है वो उनकी विचारधारा की यात्रा है। ಈ ಒಂದು ಯಾತ್ರೆ ಏನಿದೆ ಅವರ ಒಂದು ವಿಚಾರ, ಒಂದು ಧಾರೆಯಲ್ಲಿ ಈ ಒಂದು ಯಾತ್ರೆ ಇದೆ। यात्रा में आपको नफरत, हिंसा नहीं दिखाई दे सकती। ಈ ಒಂದು ಯಾತ್ರೆಯಲ್ಲಿ ಯಾವ ಒಂದು ರೀತಿಯಿಂದ ದ್ವೇಷ ಭಾವನೆ ನಿಮಗೆ ಕಾಣುವುದಿಲ್ಲ। भीड़ में धक्का लगता है, कोई गिरता है, पूरी की पूरी भीड़ उस व्यक्ति को उठाती है, मदद करती है। ಈ ಒಂದು ಯಾತ್ರೆಯಲ್ಲಿ ಕಾಲ್ನಡಿಗೆ ಮಾಡುವಾಗ ಯಾರಾದ್ರೆ ಒಬ್ರು ಬಿದ್ರೆ ಇಡೀ ಒಂದು ಕಾಲ್ನಡಿಗೆಯಲ್ಲಿ ಇರ್ತಕ್ಕಂಥ ಜನರು ಅವರಿಗೆ ಸಹಕಾರವನ್ನು ಮಾಡ್ತಾರೆ, ಸಹಯೋಗವನ್ನು ನೀಡ್ತಾರೆ। यही बसवण्ण जी ने सिखाया था। ಇದೇ ನಮ್ಮ ವಿಶ್ವಗುರು ಅಣ್ಣ ಬಸವಣ್ಣ ಅವರು ಹೇಳ್ತಕ್ಕಂಥ ಮಾತುಗಳು। और यही हम यात्रा में करके दिखा रहे हैं। ಇದೇ ನಾವು ಈ ಒಂದು ಭಾರತ್ ಜೋಡೋ ಯಾತ್ರೆಯಲ್ಲಿ ನಾವು ಮಾಡ್ತಾ ಇದ್ದೀವಿ। यात्रा में सुबह शुरुआत होती है। ಈ ಯಾತ್ರಾ ಪ್ರತಿದಿನ ಬೆಳಗ್ಗೆ ಪ್ರಾರಂಭ ಆಗುತ್ತದೆ। 6 बजे यात्रा शुरू होती है। ಬೆಳಗ್ಗೆ 6 ಗಂಟೆಗೆ ಪ್ರತಿದಿನ ನಾವು ಈ ಒಂದು ಯಾತ್ರಾ
ಪ್ರಾರಂಭ ಮಾಡ್ತೀವಿ और शाम को खत्म होगी। ಹಾಗೂ ಸಾಯಂಕಾಲ ಸುಮಾರು 6:30-7 ಗಂಟೆಗೆ ಈ ಒಂದು ಯಾತ್ರೆ ಮುಗಿತದೆ. सड़क पे हम लाखों लोगों से मिलते हैं। ಪ್ರತಿದಿನ ಈ ಒಂದು ಕಾಲ್ನಡಿಗೆ ಮಾಡುವಾಗ ಸಾವಿರಾರು ಲಕ್ಷಾಂತರ ಜನರಿಗೆ ನಾವು ಭೇಟಿ ಆಗ್ತೀವಿ. किसानों से, मजदूरों से, युवाओं से, स्टूडेंट्स के साथ हम बातचीत करते हैं। ರೈತರಿಗೆ, ಕಾರ್ಮಿಕರಿಗೆ, ಯುವಕರಿಗೆ, ವೃದ್ಧರಿಗೆ ಎಲ್ಲರಿಗೂ ಕೂಡ ನಾವು ಈ ಒಂದು ಯಾತ್ರೆಯಲ್ಲಿ ನಾವು ಮಾತಾಡಿಸ್ತೀವಿ. दिन भर जो उनके दिल में है वो हम सुनते हैं। ಅವರು ಇಡೀ ದಿನ ಅವರು ಹೃದಯದಲ್ಲಿ ಇರ್ತಕ್ಕಂಥ, ಮನಸ್ಸಿನಲ್ಲಿ ಇರ್ತಕ್ಕಂಥ ಮಾತುಗಳು अपना ज्ञान सॉरी ನಮ್ಗೆ ಹೇಳ್ತಾರೆ, ಅದನ್ನು ನಾವು ಕೇಳ್ತೀವಿ. अपना ज्ञान, अपनी समझ उनको नहीं देते। 7-8 घंटे चलने के बाद हम 15 मिनट भाषण करते हैं। ದಿನನಿತ್ಯ ಸುಮಾರು 7-8 ತಾಸು ನಾವು ಕಾಲ್ನಡಿಗೆ ಮಾಡಿದ ನಂತರ ಕೇವಲ 15-20 ನಿಮಿಷ ನಾವು ತಮ್ಮೆಲ್ಲರಿಗೆ ಉದ್ದೇಶಿಸಿ ಮಾತಾಡ್ತೀವಿ. 6-7 घंटे किसानों, मजदूरों, छोटे व्यापारियों की आवाज सुनते हैं और 15 मिनट बात करते हैं। 6-7 ತಾಸು ದಿನನಿತ್ಯ ಬಡವರ, ರೈತರ, ಕೂಲಿ ಕಾರ್ಮಿಕರ, ಯುವಕರ ಮಾತುಗಳನ್ನು ನಾವು ಕೇಳಿ ಸಾಯಂಕಾಲ ಕೇವಲ 15-20 ನಿಮಿಷ ನಾವು ಮಾತಾಡ್ತೀವಿ. ये यात्रा हिंदुस्तान की आवाज सुनने की यात्रा है। ಈ ಒಂದು ಭಾರತ ಜೋಡೋ ಯಾತ್ರಾ ನಮ್ಮ ರಾಷ್ಟ್ರದ, ನಮ್ಮ ರಾಜ್ಯದ ಒಂದು ಧ್ವನಿಯನ್ನು ಕೇಳಿಸ್ತಕ್ಕಂಥ ಒಂದು ಯಾತ್ರಾ ಆಗಿದೆ. किसान हमें कहते हैं कि आज के हिंदुस्तान में उनकी सरकार उनकी रक्षा, उनकी मदद नहीं करती। ರೈತರು ದಿನನಿತ್ಯ ನಾವು ಮಾತಾಡುವಾಗ ಅವ್ರು ಹೇಳ್ತಾರೆ, ಈ ಒಂದು ಸರ್ಕಾರ, ಕೇಂದ್ರದಲ್ಲಿ ಇರ್ತಕ್ಕಂಥ ಸರ್ಕಾರ, ರಾಜ್ಯದಲ್ಲಿ ಇರ್ತಕ್ಕಂಥ ಸರ್ಕಾರದಿಂದ ಅವ್ರಿಗೆ ಯಾವ ಒಂದು ಸಹಾಯ ಸಹಕಾರ ಸಿಗ್ತಾ ಇಲ್ಲ. खेती से पैसा नहीं बनता। ऊपर पहली बार आजादी के बाद किसान को जीएसटी देनी पड़ती। ಕೃಷಿ ಉತ್ಪಾದನೆಯಿಂದ ನಮ್ಗೆ ಯಾವ ಒಂದು ರೀತಿಯಿಂದ ಲಾಭ ಆಗ್ತಾ ಇಲ್ಲ. ನಮ್ಗೆ ಸ್ವಾತಂತ್ರ್ಯ ನಂತರ ಮೊಟ್ಟ ಮೊದಲಾಗಿ ಒಬ್ಬ ರೈತನಿಗೆ ಜಿಎಸ್ಟಿ ಕೊಡ್ತಕ್ಕಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. 5% टैक्स फर्टिलाइजर पर, 12% टैक्स ट्रैक्टर पर, 18% टैक्स पेस्टिसाइड पर और डीजल के 90 रुपए। ರಸಗೊಬ್ಬರ ಮೇಲೆ 5% ಟ್ಯಾಕ್ಸ್, ಕೀಟನಾಶಕ ಮೇಲೆ 100% ಟ್ಯಾಕ್ಸ್, ಹಾಗೂ ಮತ್ತೆ ಬೇರೆ ಬೇರೆ ಡೀಸೆಲ್ ಮೇಲೆ 18% ಟ್ಯಾಕ್ಸ್ ಕೊಡ್ತಕ್ಕಂತ ಒಂದು ಪರಿಸ್ಥಿತಿ ನಮ್ಮ ದೇಶದಲ್ಲಿ ನಿರ್ಮಾಣ ಆಗಿದೆ. और जो एमएसपी किसान को मिलनी चाहिए वो सरकार देती नहीं। ಹಾಗೂ ಈ ಒಂದು ಮಿನಿಮಮ್ ಸಪೋರ್ಟ್ ಪ್ರೈಸ್ ಪ್ರತಿಯೊಬ್ಬ ರೈತರಿಗೆ ಏನು ಸಿಗಬೇಕಾಗಿದೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಯಾವ ಕಾರಣಕ್ಕೂ ಅವ್ರಿಗೂ ಕೊಡ್ತಾ ಇಲ್ಲ. ಅವ್ರಿಗೆ ಯಾವ ಒಂದು ರೀತಿಯ ಅನುಕೂಲ ಆಗ್ತಾ ಇಲ್ಲ. 20-22 दिन चलने के बाद इन सड़कों पे मुझे कर्नाटक में एक खुशी किसान नहीं मिला। ಸುಮಾರು 20-22 ದಿವಸ ನಾವು ಕಾಲ್ನಡಿಗೆ ಮಾಡಿದ್ರು ಕೂಡ ಒಬ್ಬ ತೃಪ್ತಿಯಾಗಿರುವಂತ ಒಬ್ಬ ರೈತ, ಒಂದೇ ಒಂದು ರೈತ ಒಬ್ಬನು ಕೂಡ ನನಗೆ ಸಿಗಲಿಲ್ಲ. मैंने पूछा, एक ने नहीं कहा कि मैं खुश हूं। ನಾನು ಕೇಳಿದೆ, ಯಾರಾದ್ರೆ ಒಬ್ಬ ರೈತ ಈ ಒಂದು 22 ದಿವಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ನಾನು ಸಂತುಷ್ಟವಾಗಿದ್ದೀನಂತ ಯಾರ ಮಾತನ್ನು ಕೂಡ ನಾನು ಕೇಳೋದಕ್ಕಾಗಿಲ್ಲ. युवाओं से बात करो, युवाओं से बात करो तो कहते हैं आज के हिंदुस्तान में युवा को रोजगार नहीं मिल सकता। ಯುವಕರಿಗೆ ನಾನು ಮಾತಾಡಿದಾಗ ಯುವಕರ ಒಂದು ಹೇಳ್ತಾ ಇದ್ದ ಮಾತು ಏನಿದೆ ಅಂದ್ರೆ, ನಮ್ಗೆ ಯಾವ ಕಾರಣಕ್ಕಾಗಿ ಉದ್ಯೋಗ ಸಿಗ್ತಾ ಇಲ್ಲ. डिग्री लिए घूमते हैं मगर कर्नाटक में और हिंदुस्तान में रोजगार नहीं मिल सकता। ನಾವು ಡಿಗ್ರಿಯನ್ನು ತಗೊಂಡು ಎಲ್ಲಾ ಕಡೆ ನಾವು ಹೋಗ್ತಾ ಇದ್ದೀವಿ, ಆದ್ರೆ ನಮ್ಗೆ ಉದ್ಯೋಗ ಇಡೀ ನಮ್ಮ ರಾಷ್ಟ್ರದಲ್ಲಿ ಮತ್ತು ರಾಜ್ಯದಲ್ಲಿ ಎಲ್ಲೂ ಕೂಡ ಸಿಗ್ತಾ ಇಲ್ಲ. मगर अगर आपको सब इंस्पेक्टर बनना है और आपकी जेब में 80 लाख रुपए हैं, तो सब इंस्पेक्टर बनना है
और आपकी जेब में 80 लाख रुपए है तो आसानी से आप सब इंस्पेक्टर बन सकते हो। ಇವತ್ತು ಯಾರಾದ್ರೆ ಒಬ್ಬ ಯುವಕ PSI ಆಗ್ಬೇಕಂದ್ರೆ ತಮ್ಮ ಹತ್ರ ಕನಿಷ್ಠ ಒಂದು 80 ಲಕ್ಷ ರೂಪಾಯಿ ಇದ್ರೆ ಮಾತ್ರ ಅವನು ಆಗಬಹುದು, ಇಲ್ಲ ಅಂದ್ರೆ ಅವನು PSI ಆಗಕ್ಕೆ ಸಾಧ್ಯನೇ ಇಲ್ಲ. जितनी पढ़ाई करनी है कर लो, जो डिग्री लेनी है ले लो, आपको रोजगार नहीं मिल सकता, मगर 80 लाख रुपए जेब में है तो मिल जाएगा। ನೀವು ಎಷ್ಟು ಓದಿದ್ರು ಕೂಡ ತಾವು PSI ಆಗುವುದಕ್ಕೆ ಸಾಧ್ಯ ಇಲ್ಲ. ಆದ್ರೆ ತಮ್ಮ ಹತ್ರ 80 ಲಕ್ಷ ರೂಪಾಯಿ ಇದ್ರೆ ಮಾತ್ರ ತಾವು ಒಂದು PSI ಹುದ್ದೆ ಆಗಬಹುದು. कर्नाटक में हर चीज में कर्नाटक की सरकार 40% कमीशन लेती है। ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಪ್ರತಿಯೊಂದು ಕೆಲಸದಲ್ಲಿ ಕನಿಷ್ಠ 40% ಲಂಚವನ್ನು ತಗೊಳ್ತಾರೆ. कुछ भी करवाना हो, अगर 40% देने के लिए तैयार हो करवा दो। ನೀವು ಏನಾದ್ರೂ ಮಾಡ್ಬೇಕಂದ್ರೆ 40% ಹಣ ನಾವು ಕೊಟ್ರೆ ಮಾತ್ರ ಒಂದು ಕೆಲಸ ಆಗ್ತದೆ, ಇಲ್ಲ ಅಂದ್ರೆ ಕೆಲಸ ಆಗಕ್ಕೆ ಸಾಧ್ಯನೇ ಇಲ್ಲ. 430 करोड़ रुपए का बोरवेल स्कैम, जहां SC/ST किसानों से इन्होंने चोरी की। ಸುಮಾರು 430 ಕೋಟಿ ವೆಚ್ಚದ ಈ ಒಂದು ಬೋರ್ವೆಲ್ ಬಡವರು ರೈತರು ಮಾಡ್ತಕ್ಕಂಥ ಒಂದು ಬೋರ್ವೆಲ್, ಅದರ ಒಂದು ಸ್ಕ್ಯಾಮ್ ಕೂಡ ತಾವು ಕೇಳಿದಿರಿ. भूमि कॉर्पोरेशन स्कैम 150 करोड़ रुपए चोरी कर लिया। ಸುಮಾರು 150 ಕೋಟಿ ವೆಚ್ಚದ ಒಂದು ಗೋವಿ ಒಂದು ಸಮಾಜದ ಒಂದು ಸ್ಕ್ಯಾಮ್ ಕೂಡ ನಾವು ಕೇಳಿದೀವಿ. अंबेडकर डेवलपमेंट कॉर्पोरेशन स्कैम, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲೂ ಕೂಡ ಒಂದು ದೊಡ್ಡ ಪ್ರಮಾಣದ ಒಂದು ಹಗರಣ ಆಗಿದೆ. वाल्मीकि डेवलपमेंट कॉर्पोरेशन स्कैम, ವಾಲ್ಮೀಕಿ ಒಂದು ಡೆವಲಪ್ಮೆಂಟ್ ಕಾರ್ಪೊರೇಷನ್ ಅಲ್ಲೂ ಕೂಡ ಒಂದು ದೊಡ್ಡ ಪ್ರಮಾಣದ ಒಂದು ಸ್ಕ್ಯಾಮ್ ಆಗಿದೆ. बाबू जगजीवन राम डेवलपमेंट कॉर्पोरेशन स्कैम, ಬಾಬು ಜಗಜೀವನ್ ರಾಮ್ ಸ್ಕ್ಯಾಮ್ ಅಲ್ಲೂ ಕೂಡ ದೊಡ್ಡ ಹಗರಣ ಆಗಿದೆ. बस कर्नाटक में स्कैम ही स्कैम चल रहा है। ಕೇವಲ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಿ ನೋಡಿದ್ರು ಬರೀ ಸ್ಕ್ಯಾಮ್ ಮತ್ತೆ ಸ್ಕ್ಯಾಮ್ ಇದೆ, ಬೇರೆ ಏನೂ ಇಲ್ಲ. एक तरफ भ्रष्टाचार, बेरोजगारी, दूसरी तरफ महंगाई। ಒಂದ್ ಕಡೆ ನಾವು ಭ್ರಷ್ಟಾಚಾರವನ್ನು ನಾವು ನೋಡ್ತಾ ಇದ್ದೀವಿ, ಒಂದ್ ಕಡೆ ನಿರುದ್ಯೋಗವನ್ನು ನಾವು ನೋಡ್ತಾ ಇದ್ದೀವಿ, ಇನ್ನೊಂದ್ ಕಡೆ ನಾವು ನೋಡ್ತಾ ಇದ್ದೀವಿ ಅಂದ್ರೆ ನಮ್ಮ ರಾಷ್ಟ್ರದಲ್ಲಿ ನಮ್ಮ ರಾಜ್ಯದಲ್ಲಿ ಬೆಲೆ ಏರಿಕೆ. पहले मोदी जी शिकायत करते थे जब गैस सिलेंडर 400 रुपए का आता था। ಮೊದಲು ನಾವು ಕೇಳಿದೀವಿ, ಕೇವಲ ಒಂದು ಗ್ಯಾಸ್ ಸಿಲಿಂಡರ್ 400 ರೂಪಾಯಿ ಇರುವಾಗ ಎಲ್ಲಾ ಕಡೆ ಅವರು ಭಾಷಣದಲ್ಲಿ ಹೇಳ್ತಾ ಇದ್ರು. आज 1000 रुपए का हो गया तो एक शब्द नहीं बोलते। ಆದ್ರೆ ಇವತ್ತು ಕನಿಷ್ಠ 1000 ರೂಪಾಯಿ ಆಗಿದೆ, ಆದ್ರೆ ಪಿಟ್ ಅಂತ ಒಂದು ಮಾತು ಕೂಡ ಸನ್ಮಾನ್ಯ ಮೋದಿ ಅವರು ಇದ್ರ ಬಗ್ಗೆ ಮಾತಾಡಲ್ಲ. कहा था 2 करोड़ युवाओं को हर साल रोजगार मिलेगा। ಚುನಾವಣೆ 2014ನ ಒಂದು ಚುನಾವಣೆಯಲ್ಲಿ ಅವ್ರು ಹೇಳಿದ್ರು ಪ್ರತಿ ವರ್ಷ ಭಾರತದಲ್ಲಿ ಇರ್ತಕ್ಕಂಥ ಯುವಕರಿಗೆ ಪ್ರತಿ ವರ್ಷ 2 ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೀವಿ. नोटबंदी की, गलत GST लागू की और करोड़ों युवाओं से रोजगार छीन लिया। ಅವರು ಈ ಒಂದು ನೋಟ್ ಬಂದಿ ಅವರು ಕೂಡ ಮಾಡಿದ್ದಾರೆ, ಹಾಗೂ ಕೋಟ್ಯಾಂತರ ಜನರಿಗೆ ಯುವಕರಿಗೆ ಉದ್ಯೋಗವನ್ನು ಅವ್ರ ಕಡೆಯಿಂದ ಕಸ್ಕೊಂಡಿದ್ದಾರೆ. आज हिंदुस्तान के प्रधानमंत्री के मुंह से रोजगार शब्द नहीं निकलता। ಇವತ್ತು ತಾವು ನೋಡ್ತೀರಾ ಮತ್ತು ಭಾರತ ದೇಶದ ಪ್ರಧಾನಮಂತ್ರಿ ಅವರ ಮಾತನ್ನು ಕೇಳ್ತೀರಾ, ಅವರು ಯಾವಾಗಲೂ ಕೂಡ ಉದ್ಯೋಗದ ಬಗ್ಗೆ ಏನು ಮಾತೇ ಆಡಲ್ಲ. दुनिया के सबसे अमीर लोगों की लिस्ट निकालो। ಇಡೀ ವಿಶ್ವದ ಎಲ್ಲಕ್ಕಿಂತ ಶ್ರೀಮಂತ ಇರ್ತಕ್ಕಂಥ ಅವರ ಒಂದು ಲಿಸ್ಟ್ ಅನ್ನೇ ತಾವು ತೆಗೆದು ನೋಡಿದ್ರೆ दूसरे नंबर पे एक हिंदुस्तानी व्यक्ति का नाम मिलेगा। ಇಡೀ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿ ಒಬ್ಬ ಶ್ರೀಮಂತ ಯಾರಿದ್ದಾನಂದ್ರೆ ಅವನು ಒಬ್ಬ ಭಾರತೀಯ ಆಗಿದ್ದಾನೆ. प्रधानमंत्री जी के खास मित्र हैं। ಅವರು ನಮ್ಮ ರಾಷ್ಟ್ರದ ಪ್ರಧಾನಮಂತ್ರಿದ ಅತಿ ಸಮೀಪ ಇರ್ತಕ್ಕಂಥ ಒಬ್ಬ ವ್ಯಕ್ತಿ. एक तरफ दुनिया में से सबसे अमीर लोग, दूसरी तरफ बेरोजगारी, महंगाई।
ಒಂದ್ ಕಡೆ ವಿಶ್ವದಲ್ಲಿ ಇರ್ತಕ್ಕಂಥ ಭಾರತ ಎಲ್ಲಿ ಮುಟ್ಟಿದೆ ಅಂದ್ರೆ ವಿಶ್ವದಲ್ಲಿ 2ನೇ ಸ್ಥಾನದಲ್ಲಿ ಒಬ್ಬ ಅತಿ ಶ್ರೀಮಂತ ಇರ್ತಕ್ಕಂಥ ಒಬ್ಬ ಭಾರತೀಯ. ಇನ್ನೊಂದ್ ಕಡೆ ನಾವು ನೋಡ್ತಾ ಇದ್ದೀವಿ ನಿರುದ್ಯೋಗ ಹಾಗೂ ಬೆಲೆ ಏರಿಕೆ. ये है भारत जोड़ो यात्रा के मुद्दे. ಈ ಒಂದು ಕಾರಣಕ್ಕಾಗಿ ನಾವು ಭಾರತ್ ಜೋಡೋ ಯಾತ್ರಾವನ್ನು ಪ್ರಾರಂಭ ಮಾಡಿದ್ದೇವೆ. और इसीलिए इस यात्रा में आपकी पूरी की पूरी शक्ति आ रही है. ಈ ಒಂದು ಕಾರಣಕ್ಕಾಗಿ ಈ ಒಂದು ಯಾತ್ರೆಯಲ್ಲಿ ತಮ್ಮೆಲ್ಲರ ಒಂದು ದೊಡ್ಡ ಶಕ್ತಿ ನಮಗೆ ಸಿಗ್ತಾ ಇದೆ. थोड़ा समय आपके बारे में बोलना चाहता हूं. ಕೆಲವು ವಿಷಯಗಳು ನಾನು ತಮ್ಮ ಬಗ್ಗೆ ಹೇಳಕ್ಕೆ ಬಯಸುತ್ತೇನೆ. सबसे पहले मैं आपको बधाई देना चाहता हूं कि खारगे जी कांग्रेस पार्टी के प्रेसिडेंट बने. ಮೊಟ್ಟ ಮೊದಲಾಗಿ ನಾನು ತಮ್ಮೆಲ್ಲರಿಗೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಾಗಿ ನಮ್ಮವರೇ ಆಗಿರುವಂತಹ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಆಯ್ಕೆ ಆಗಿದ್ದಾರೆ. ಅದಕ್ಕಾಗಿ ತಮ್ಮೆಲ್ಲರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳು ಸಲ್ಲಿಸುತ್ತೇನೆ. कांग्रेस पार्टी ने और उन्होंने मिलकर आपको 371J दिया. ಕಾಂಗ್ರೆಸ್ ಪಕ್ಷ ಹಾಗೂ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಸೇರಿ ಈ ಒಂದು ಭಾಗಕ್ಕೆ ತಮ್ಮೆಲ್ಲರಿಗೆ ಆರ್ಟಿಕಲ್ 371J ತಿದ್ದುಪಡಿ ಮಾಡಿಕೊಟ್ಟಿದ್ದೀವಿ. हजारों युवाओं को 371J का फायदा मिला. ಸಾವಿರಾರು ಯುವಕರಿಗೆ ಆರ್ಟಿಕಲ್ 371J ತಿದ್ದುಪಡಿಯಿಂದ ಅನುಕೂಲ ಆಗಿದೆ. 40,000 सरकारी रोजगार मिले. ಸುಮಾರು 40,000 ಹುದ್ದೆಗಳು ಆರ್ಟಿಕಲ್ 371J ಇಂದ ಈ ಒಂದು ಭಾಗದಲ್ಲಿ ಯುವಕರಿಗೆ ಸಿಕ್ಕಿದೆ, ಜನರಿಗೆ ಸಿಕ್ಕಿದೆ. लाखों युवाओं को मेडिकल कॉलेज, इंजीनियरिंग कॉलेज में एडमिशन मिला. ಲಕ್ಷಾಂತರ ಯುವಕರಿಗೆ ಮೆಡಿಕಲ್ ಕಾಲೇಜ್ ಹಾಗೂ ಇಂಜಿನಿಯರಿಂಗ್ ಕಾಲೇಜ್ ಅಲ್ಲಿ ಸೀಟ್ ಸಿಕ್ಕಿದೆ. 10,000 करोड़ रुपए आपके इंफ्रास्ट्रक्चर सड़कों को बनाने में लगे. ಈ ಒಂದು ಆರ್ಟಿಕಲ್ 371J ಇಂದ ಹೈದರಾಬಾದ್ ಕರ್ನಾಟಕ ಡೆವಲಪ್ಮೆಂಟ್ ಬೋರ್ಡ್ ಇಂದ ಕನಿಷ್ಠ 10,000 ಕೋಟಿ ರೂಪಾಯಿ ಇದರಿಂದ ಈ ಒಂದು ಭಾಗದ ಜನರಿಗೆ ಸಿಕ್ಕಿದೆ. मैं आपको याद दिलाना चाहता हूं, जब ये 371J की मांग पहली उठी थी, वाजपेयी जी और अडवाणी जी ने साफ कह दिया था हम नहीं कर सकते, नहीं करेंगे. 1999ರಲ್ಲಿ ಯಾವಾಗ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ರು ಹಾಗೂ LK ಅದ್ವಾನಿ ಅವರು ಉಪ ಪ್ರಧಾನಿ ಮಂತ್ರಿ ಆಗಿದ್ರು, ಅವಾಗ ನಮ್ಮ ಸರ್ಕಾರ ಇದು ಮಾಡಬೇಕಂತ ಹೇಳಿದಾಗ ಅವರು ಈ ಮಾಡಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದ್ರು. और जैसे ही हमारी सरकार आई, हमने ये काम करके दिखा दिया. ನಮ್ಮ ಸರ್ಕಾರ 2013ಕ್ಕೆ ಬಂದ ತಕ್ಷಣ ನಮ್ಮ UPA ಸರ್ಕಾರ ಮತ್ತು ನಮ್ಮ ಕರ್ನಾಟಕ ರಾಜ್ಯದ ಸರ್ಕಾರ ನಾವು ಇದು ತಮ್ಮೆಲ್ಲರಿಗೆ ಮಾಡಿಸಿ ತೋರಿಸಿದ್ದೀವಿ. दुख की बात है कि आज भी बीजेपी की सरकार इसको ठीक तरीके से इंप्लीमेंट नहीं कर रही. ಬಹಳ ಒಂದು ಅತಿ ದುಃಖವಾದ ಒಂದು ವಿಷಯ ಏನಿದೆ ಅಂದ್ರೆ ಯುವಕರು ಕೂಡ ಸರಿಯಾದ ರೀತಿಯಿಂದ ಈ ಒಂದು ಆರ್ಟಿಕಲ್ 371J ಅನುಷ್ಠಾನಕ್ಕೆ ಈ ಒಂದು ಬಿಜೆಪಿ ಸರ್ಕಾರ ಮಾಡ್ತಾ ಇಲ್ಲ. 60,000 रोजगार आपको मिलने चाहिए, नहीं मिले, खाली पड़े. ಸುಮಾರು 60,000 ಹುದ್ದೆಗಳು ತಮಗೆ ಸಿಗಬೇಕಾಗಿತ್ತು, ಆದ್ರೂ ಯುವಕ ತನಕ ಸಿಕ್ಕಿಲ್ಲ. ಹಂಗೆ ಆ ಎಲ್ಲ ಹುದ್ದೆ ಎಲ್ಲ ಖಾಲಿನೇ ಉಳಿದಿವೆ. जैसे हमारी सरकार आएगी हम ये काम करके दिखा देंगे. ಈ ಒಂದು 2023ರಲ್ಲಿ ನಮ್ಮ ಸರ್ಕಾರ ಬಂದಾಗ ನಾವು ಬಂದ ತಕ್ಷಣ ಇದನ್ನು ಭರ್ತಿ ಮಾಡ್ತೀವಿ. अंत में मैं आप सबको दिल से धन्यवाद करना चाहता हूं. आपने यात्रा को इतनी मदद दी, इतना प्यार दिया, इतनी शक्ति दी, इसके लिए आप सबको दिल से बहुत बहुत धन्यवाद. ಕೊನೆಯದಾಗಿ ಈ ಒಂದು ಯಾತ್ರಾ ತಾವೆಲ್ಲರೂ ಇಷ್ಟೊಂದು ಸಹಕಾರ, ಸಹಯೋಗ ಮತ್ತೆ ಶಕ್ತಿಯನ್ನು ಕೊಡುವುದಕ್ಕಾಗಿ ತಮ್ಮೆಲ್ಲರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇನೆ. और मेरे परिवार का कर्नाटक से बहुत पुराना रिश्ता है. ಹಾಗೂ ನನ್ನ ಕುಟುಂಬದು ಮತ್ತೆ ಕರ್ನಾಟಕ ರಾಜ್ಯದ ಸುಮಾರು ವರ್ಷದಿಂದ ಒಂದು ಅನ್ಯೋನ್ಯವಾದ ಒಂದು ಸಂಬಂಧ ಇದೆ. इंदिरा गांधी जी को आपने चिकमंगलूर से जिताया था, ये मैं कभी भूल नहीं सकता हूं. ದಿವಂಗತ ಇಂದಿರಾ ಗಾಂಧಿ ಅವರಿಗೆ
ತಾವು ಚಿಕ್ಕಮಗಳೂರಿನಿಂದ ತಾವು ಗೆಲ್ಲಿಸಿದ್ರಿ, ಅದು ನಾನು ಯಾವ ಕಾರಣಕ್ಕೂ ಮರೆಯುವುದಕ್ಕೆ ಸಾಧ್ಯ ಇಲ್ಲ. और सोनिया गांधी जी को आपने बेल्लारी में जिताया, ये भी मैं कभी नहीं भूल सकता हूं. ಮತ್ತೆ ಶ್ರೀಮತಿ ಸೋನಿಯಾ ಗಾಂಧಿ ಅವರಿಗೆ, ನಮ್ಮ ತಾಯಿಯವರಿಗೆ ತಾವು ಬೆಲ್ಲಾರಿಯಿಂದ ಗೆಲ್ಲಿಸಿದ್ದೀರಿ, ಅದನ್ನು ನಾನು ಯಾವ ಕಾರಣಕ್ಕೂ ಮರೆಯಕ್ಕೆ ಸಾಧ್ಯ ಇಲ್ಲ. आप सबको दिवाली की बहुत बहुत शुभकामनाएं. ತಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. और एक बार फिर बहुत बहुत धन्यवाद. नमस्कार. जय हिंद. ಮತ್ತೊಮ್ಮೆ ತಮ್ಮೆಲ್ಲರಿಗೆ ನಮಸ್ಕಾರಗಳು, ಧನ್ಯವಾದಗಳು. ಜೈ